ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇವತ್ತು ವೀಣಾ ಕಾಶ್ಯಪ್ಪನವರ್ ಕಣ್ಣೀರನ್ನ ಹಾಕ್ಬಿಟ್ರು. ನನ್ನ ಪರವಾಗಿ ಬಹಳಷ್ಟು ಜನ ಮಾತನಾಡಿದ್ರು, ಆದರೂ ಕೂಡ ನನಗೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ನಿರ್ಧಾರ ಕೈಗೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆದ್ರೆ ಈಗ ಸಿಕ್ತಿರುವ ಲೇಟೆಸ್ಟ್ ಅಪ್ಡೇಟ್, ಬಾಗಲಕೋಟೆಯ ಕೈ ಟಿಕೆಟ್ ಸದ್ಯಕ್ಕೆ ಹೋಲ್ಡ್ ಆಗಿದೆ. ಪಂಚಮಸಾಲಿ ಶ್ರೀಗಳ ಜೊತೆಯಲ್ಲೇ ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಬಂದಿದ್ರು ವೀಣಾ ಕಾಶ್ಯಪ್ಪನವರ್. ಇವತ್ತು ಬೆಳಗ್ಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸಂಯುಕ್ತಾ ಪಾಟೀಲ್ ಅವರ ಹೆಸರು ಅಲ್ಲಿ ಕೇಳೋಕ್ ಸಿಕ್ಕಿತ್ತು. ಸಚಿವರ ಪುತ್ರಿ ಸಂಯುಕ್ತಾ ಪಾಟೀಲ್ ಅವರಿಗೆ ಬಹುತೇಕ ಫಿಕ್ಸ್ ಅನ್ನೋದು, ಸಂಭಾವ್ಯ ಪಟ್ಟಿಯಲ್ಲಿ ಅವರದೇ ಹೆಸರಿದೆ ಅನ್ನೋ ಸುದ್ದಿ ಹೊರಬಿದ್ದಿತ್ತು. ಈ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ವೀಣಾ ಕಾಶ್ಯಪ್ಪನವರ್ ಕಣ್ಣೀರನ್ನ ಹಾಕಿದ್ರು. ಆದ್ರೆ ಈಗ ಪಂಚಮಸಾಲಿ ಶ್ರೀಗಳ ಪ್ರಭಾವದ ಎಫೆಕ್ಟೋ ಅಥವಾ ವೀಣಾ ಕಾಶ್ಯಪ್ಪನವರವರ ಕಣ್ಣೀರಿನ ಎಫೆಕ್ಟೋ ಗೊತ್ತಿಲ್ಲ. ಬಹುತೇಕ ಕಾಂಗ್ರೆಸ್ ಬಿಡುಗಡೆ ಮಾಡಲಿರುವ ಎರಡನೇ ಪಟ್ಟಿಯಲ್ಲಿ ಬಾಗಲಕೋಟೆಯ ಅಭ್ಯರ್ಥಿಯ ಹೆಸರು ಇರೋದಿಲ್ಲ. ಸದ್ಯಕ್ಕೆ ಹೋಲ್ಡ್ ಆಗಿ ಇರಲಿದೆ ಆ ಕ್ಷೇತ್ರದ ಟಿಕೆಟ್ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ನೋಡಿ ದೃಶ್ಯದಲ್ಲಿ ಒಂದ್ ಕಡೆ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ವೀಣಾ ಕಾಶ್ಯಪ್ಪನವರ್, ಅವರ ಜೊತೆಯಲ್ಲೇ ಜಯಮೃತ್ಯುಂಜಯ ಶ್ರೀಗಳು. ಅದಾದ ನಂತರದಲ್ಲಿ ಕೆಲವೇ ಹೊತ್ತಿನಲ್ಲಿ ವೀಣಾ ಕಾಶ್ಯಪ್ಪನವರ್ ಅವರು ಕಣ್ಣೀರನ್ನ ಹಾಕ್ತಾರೆ ಮಾಧ್ಯಮಗಳ ಸಮ್ಮುಖದಲ್ಲಿ. ನಮ್ಮ ಇಡೀ ಕ್ಷೇತ್ರದ ಜನ ಕಾರ್ಯಕರ್ತರು ನನ್ನ ಪರವಾಗೇ ಇದ್ರು, ನನಗೆ ಟಿಕೆಟ್ ಕೊಡಬೇಕು ಅನ್ನೋ ಆಶಾಭಾವನೆಯಿಂದ ಇದ್ರು, ಆದ್ರೆ ಗೊತ್ತಿಲ್ಲ ನನಗೆ ಯಾಕೆ ಟಿಕೆಟ್ ಕೊಡ್ತಿಲ್ಲ. ಇದು ಅವರೇ ಹೇಳಿದ ಮಾತು. ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಆಗ್ಲಿಕ್ಕೆ ಮುಂಚೆನೆ ಕಣ್ಣೀರನ್ನ ಹಾಕಿದ್ರು ವೀಣಾ ಕಾಶ್ಯಪ್ಪನವರ್. ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ, ಬಾಗಲಕೋಟೆಯ ಕಾಂಗ್ರೆಸ್ನ ಟಿಕೆಟ್ ಹೋಲ್ಡ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಸಾಲು ಇದ್ರು, ಆದರೆ ವೀಣಾ ಕಾಶ್ಯಪ್ಪನವರು ಕಣ್ಣೀರನ್ನು ಹಾಕಿದ್ರು. ಇದೆಲ್ಲ ಬೆಳವಣಿಗೆ ಆಯಿತು. ದಿಢೀರ್ ಅಂತೇಳಿ ಸಂಯುಕ್ತಾ ಪಾಟೀಲ್ ಅವರ ಹೆಸರಿದ್ದು ಹೋಲ್ಡ್ ಆಗಿದ್ದು ಕಾರಣ ಏನು? ಪ್ರಮುಖವಾದಂಥ ಕಾರಣ ಏನು ಬಸವರಾಜ್? ನಾಗೇಂದ್ರ ಬಾಬು, ನಿನ್ನೆ ನಡೆದಂಥ ಚುನಾವಣಾ ಸಮಿತಿ ಸಭೆಯಲ್ಲಿ 17 ಟಿಕೆಟ್ಗಳು ಘೋಷಣೆ ಆಗಬಹುದು 17 ಕ್ಷೇತ್ರಗಳಿಗೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಇವತ್ತು ಈವ್ನಿಂಗ್ವರೆಗೂ ಘೋಷಣೆ ಆಗ್ತವೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿತ್ತು. ಆದರೆ ಬಾಗಲಕೋಟೆ ಟಿಕೆಟ್ ಹಂಚಿಕೆ ಏನಿದೆ ಅದು ಸಾಕಷ್ಟು ಗೊಂದಲದಿಂದ ಕೂಡಿದೆ. ಯಾಕಂದರೆ ವೀಣಾ ಕಾಶ್ಯಪ್ಪನವರು ಕಳೆದ ಬಾರಿ ಬಾಗಲಕೋಟೆಯಿಂದ ಸ್ಪರ್ಧನೆ ಮಾಡಿದ್ರು ಮತ್ತು ಸೋತಿದ್ರು ಕೂಡ. ಅವರು ಈ ಬಾರಿ ಕೂಡ ಆಸ್ಪಿರೆಂಟ್ ಆಗಿದ್ರು. ಆದರೆ ರಾಜ್ಯದಿಂದ ಸ್ಕ್ರೀನಿಂಗ್ ಕಮಿಟಿಯಿಂದ ಹೆಸರು ರೆಫರ್ ಆಗಿರೋದ ಕಾರಣಕ್ಕಾಗಿ ಅಂತಿಮವಾಗಿರ್ತಕ್ಕಂಥ ಅಜಯ್ ಕುಮಾರ್ ಸರ್ ನಾಯಕ್ ಮತ್ತು ಸಂಯುಕ್ತಾ ಪಾಟೀಲ್ ಅವರ ಮಧ್ಯೆ ಇರ್ತಕ್ಕಂಥ ಹಣಾಹಣಿಯ ಮಧ್ಯೆ ಸಂಯುಕ್ತಾ ಪಾಟೀಲ್ ಅವರನ್ನ ಫೈನಲ್ ಮಾಡಲಾಗಿತ್ತು. ಆದರೆ ಪಂಚಮಸಾಲಿ ಸ್ವಾಮೀಜಿಗಳು ಎಂಟ್ರಿ ಆದ ಬಳಿಕ ಈಗ ಸದ್ಯದ ಮಟ್ಟಿಗೆ ಇರತಕ್ಕಂಥ ಅಪ್ಡೇಟ್ ಪ್ರಕಾರ ಟಿಕೆಟ್ ಹೋಲ್ಡ್ ಆಗಿರ್ತಕ್ಕಂಥದ್ದು. ನೇರವಾಗಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸ್ವಾಮೀಜಿಗಳು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಮತ್ತು ಪಂಚಮಸಾಲಿ ಸಮುದಾಯದಿಂದ ನೀವು ಟಿಕೆಟ್ ಕೊಡೋದಾದ್ರೆ ವೀಣಾ ಕಾಶ್ಯಪ್ಪನವರಿಗೆ ಕೊಡಬೇಕು ಅನ್ನುವಂಥದ್ದು ಮತ್ತು ಇಲ್ಲದೆ ಹೋದ್ರೆ ಇದರ ಎಫೆಕ್ಟ್ ಪಂಚಮಸಾಲಿ ಬಸವರಾಜ್ ಹೋಲ್ಡ್ ಆಗಿದೆ ನಿಜ. ಈಗ ಬದಲಾವಣೆ ಆಗಿ ವೀಣಾ ಅವರಿಗೆ ಸಿಗೋ ಪಾಸಿಬಿಲಿಟೀಸ್ ಎಷ್ಟಿದೆ? ಇಲ್ಲಿ 50-50 ಇದೆ ಅಂತ ಹೇಳ್ಬೋದು ಸ್ಮಿತಾ. ಯಾಕಂದ್ರೆ ಎರಡು ಕಡೆಯನ್ನು ಲೆಕ್ಕಾಚಾರ ಹಾಕಿ ಒಂದಷ್ಟು ಟಿಕೆಟ್ ಅನ್ನ ನಾಳೆ ಪಟ್ಟಿಯಲ್ಲಿ ಅನೌನ್ಸ್ ಆಗುವಂತ ಸಾಧ್ಯತೆ ಇದೆ. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.